ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ನಾನು ರವಿಸುಬ್ರಹ್ಮಣ್ಯ ನಿಮ್ಮನ್ನು ಕೇಳ್ತೀನಿ. ಭಾರತೀಯ ಜನತಾ ಪಕ್ಷ ಸದ್ಯಕ್ಕೆ ಪರಿಸ್ಥಿತಿ ನೋಡ್ತಾ ಇದ್ದರೆ ಬಹುತೇಕ ಲೋಕಸಭಾ ಚುನಾವಣೆ ಕರ್ನಾಟಕದ ಮಟ್ಟಿಗೆ ಕಮ್ಮಿ ಅನ್ನುವಂಥದ್ದು ಸಮೀಕ್ಷೆಗಳು ಬರ್ತವೆ ಒಂದು ಭಾಗ. ಮತ್ತು ನಿಮ್ಮ ನಾಯಕರಾದಂಥ ಹಿಂದಿನ ಯಡಿಯೂರಪ್ಪನವರು ಕೂಡ ವಿಧಾನಸಭೆಯಲ್ಲಿ ಹೇಳ್ತಿದ್ದಾರೆ ನಮ್ಮಿಂದ ತಪ್ಪಾಯಿತು ಅಂತ ಹೇಳಿದ್ರು. ಬೆಳಿಗ್ಗೆ ಏನು ಹೇಳಿದ್ರು, JDS BJP ನಾವೆಲ್ಲ ಒಟ್ಟಾಗಿದ್ದರೆ ನಾವೆಲ್ಲ ಇರ್ತಿದ್ವಿ, ನಮ್ಮ ತಪ್ಪಿಂದಾಗ ಅವ್ರು ಬಂದರು ಅಂತ ಮಾತನ್ನು ಹೇಳಿದ್ರು. ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಅವ್ರ ಪ್ರಸ್ತಾವ ಬರಲಿ JDS, ನಾವು NDA ಜೊತೆಗೂ ಸೇರಿಸ್ಕೋಬಹುದು, ಅಲಯನ್ಸ್ ಮಾಡ್ಕೋಬಹುದು, ಅವಕಾಶಗಳಿದಾವೆ ಅನ್ನೋದು. ಯಾಕೆ ಕಣ್ಣ ಮುಚ್ಚಲ ಆಟ ಆಡ್ತಾ ಇದ್ರಿ ನೀವು? ಸೀಕ್ರೆಟ್ ಪ್ಯಾಕ್ಟ್ ಒಂದು ಹೊಂದಾಣಿಕೆ ಆಗಿದೆ JDS ಜೊತೆಗೆ, ನೀವು ಮೇಲ್ ಮಾತ್ರ ಸುಮ್ಮನೆ ಒಂದು ಯಾವುದೋ ಒಂದು ಡಮ್ಮಿ ಕ್ಯಾಂಡಿಡೇಟ್ ಆಗ್ತಾ ಇದ್ರಿ. ಯಾಕೆ ಅಶೋಕ್ ಹಾಕ್ಬೋದಿತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ? ಸ್ಪಷ್ಟೀಕರಣ, ಈ ಲೋಕಸಭಾ ಚುನಾವಣೆ ಅವರಿಗೆ ಮುಖ್ಯ ಅಲ್ಲ, ಯಾಕೆಂದ್ರೆ ಗೆಲ್ಲೋದಿಲ್ಲ ಅಂತ ಗೊತ್ತಿದೆ. ಅವರಿಗೆ ಗೆಬೇಕಾಗಿದ್ದು ಈ 3 ವಿಧಾನ ಪರಿಷತ್ ಚುನಾವಣೆಗಳು, ಅಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕಾಗಿ, ಅದಕ್ಕೆ ಆ ಲಾಭಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ಸಂದರ್ಭೋಚಿತವಾಗಿ ಅನಿವಾರ್ಯ ಆದರೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆದರೆ ಇವತ್ತೇನಂಥ ಪರಿಸ್ಥಿತಿ ಇಲ್ಲ, ನಮಗೆ ಉದ್ಭವ ಆಗಿಲ್ಲ. ಆದರೆ ಅಶೋಕ್ ಅವರು ವಿಚಾರ ಪ್ರಸ್ತಾಪ ಮಾಡಿದ್ರಿ. ಈಗಾಗಲೇ ಹಸನಬ್ಬ ಅವರು ಏನು ಹೇಳಿದರು, ಈಗಾಗಲೇ ನಿಮ್ಮಲ್ಲಿ ಯಾಕೆ ಬೇರೆಯವರು ಕ್ಯಾಂಡಿಡೇಟ್ ಇರಲಿಲ್ವಾ ಅಂತ ಕೇಳಿದರು. ನೀವು ಸೀಟ್ ಗೆದ್ದಿದ್ದಂಥ ಒಬ್ಬ ಅಭ್ಯರ್ಥಿಯ ಸೀಟ್ ಖಾಲಿ ಮಾಡಿದ್ರಿಂದ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಇವತ್ತು ನಾಳೆ ಅಶೋಕ್ ಅವರನ್ನು ನಾವು ಕ್ಯಾಂಡಿಡೇಟ್ ಆಗಿ ಉಮೇದುವಾರವಾಗಿ ನಿಲ್ಲಿಸಿ ಅವ್ರು ಗೆದ್ದು ಬಂದು ಈ ಸೀಟಿಗೆ ಇನ್ನೊಂದು ಕ್ಯಾಂಡಿಡೇಟ್ ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅಂತ ಉದ್ದೇಶ ನಮ್ಮದು ಅಲ್ಲ, ಖಂಡಿತವಾಗ್ಲೂ ಆ ಉದ್ದೇಶದಿಂದನೇ ಹೊರತು ಈಗಾಗಲೇ ಈ ಶಾರ್ಟ್ ಟರ್ಮ್ ನಮ್ಮ ದೃಷ್ಟಿ ಇರ್ತಕ್ಕಂಥದ್ದು 14ನೇ ಇಸ್ವಿಯ ಚುನಾವಣೆ ಮೇಲೆ. ಖಂಡಿತವಾಗ್ಲೂ ಇವತ್ತು ಯಾವುದೇ ಒಂದು ಸಮೀಕ್ಷೆಗಳು ಬರ್ತಾ ಇರ್ಬೋದು, ಆದರೆ ಪರಿಸ್ಥಿತಿ ನಾನು ಅಗತ್ಯ ಬಿದ್ದರೆ ನೀವು ಮರಲಿಂಗೇಗೌಡರು JDS ಜೊತೆಗೂ ಹೊಂದಾಣಿಕೆ ರೆಡಿ ಇದೆ ಮುಂದಿನ ಲೋಕಸಭಾ ಚುನಾವಣೆ 14 ಅಲ್ಲ, ಅನಿವಾರ್ಯ ಅವತ್ತಿನ ಪರಿಸ್ಥಿತಿ ಮೇಲೆ ತೀರ್ಮಾನ ಎಲ್ಲವೂ ಮುಕ್ತವಾಗಿರುತ್ತೆ. ಯಾವುದೇ ಒಂದು ರಾಜಕೀಯ ದೇಶ ಮದುವೆ ಆಗ್ಬೋದು, ಹಳೆ ಗಂಡನ ಜೊತೆ ಮತ್ತೆ ಸಂಸಾರನೂ ಮಾಡಬಹುದು. ಅದು ಯಾವುದೇ ಆದ್ರೆ ಏನ್ ನಿಮ್ ಜೊತೆ ಅಲಯನ್ಸ್ ಇಲ್ವಾ ಇಲ್ವಾ? ಹಂಗಾದ್ರೆ ಇವತ್ತು ನಿಮ್ಮ ಪಕ್ಷ ಯಾರ ಜೊತೆ ಅಲಯನ್ಸ್ ಮಾಡಿಲ್ಲ, ಕರ್ನಾಟಕದಲ್ಲಾರು ಆಗ್ಲಿ ಎಲ್ಲೇ ಆಗ್ಲಿ. ಈಗ ಹುಗಾರ್ಜಿ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಇವರು ಕಾಂಗ್ರೆಸ್ನಲ್ಲಿ ಗೆದ್ದಿರ್ತಕ್ಕಂಥದ್ದು 200. ಅಲ್ಲ, ನೀವು ಬಿಟ್ಬಿಡಿ ಕಾಂಗ್ರೆಸ್. ನಾನು ಕೇಳ್ತಾ ಇರೋದು ಅಲ್ಲ, BJP ಜೊತೆ ನಿಮ್ಮ ಸ್ನೇಹ ಮುಂದೆ ಇರುತ್ತೆ ಕೇಳ್ತಾ ಇರೋದು. ಅದನ್ನೇ ಹೇಳಕ್ ಬಂದಿಲ್ಲ. UPA ಜೊತೆ ಅನೇಕ ಪಕ್ಷಗಳು ಹೊಂದಾಣಿಕೆ ಆಗಿದ್ದಾಗ NDA ಜೊತೆನೂ ಬರ್ಬೋದು. ಈ ದೇಶದಲ್ಲಿ 89ನೇ ಇಸ್ವಿಯಿಂದ ಈಚೆಗೆ, ಅಂದ್ರೆ 90ರಿಂದ ಈಚೆಗೆ ಯಾವುದಾದ್ರೂ ಒಂದು ಪಕ್ಷ ಅಧಿಕಾರ ತಗೊಂಡಿದ್ಯಾ? ನನ್ನ ಪ್ರಶ್ನೆ ನೀವು ಅನ್ಸ. ನನಗೆ ಅದು ಬಿಟ್ಬಿಡಿ, ನನಗೆ ಅದು ಬಿಟ್ಬಿಡಿ. ಕರ್ನಾಟಕದಲ್ಲಿ JDS ತನ್ನ ಸ್ವಂತ ಚುನಾವಣೆ ಹೋಗುತ್ತಾ? ನೀವೇನ್ ಮಾಡ್ತೀರಿ? ಗೆಲ್ಲಿ ಆಗಲ್ಲ ಸರ್. ಹೇಳೋದು ದೇವೇಗೌಡರು ಆಗಲ್ಲ ಸರ್. ನನಗೆ ಕಾಂಗ್ರೆಸ್ BJP ಸಮಾನ ದೂರ, ನಾನು ಕೋಮುವಾದಿಗಳ ಜೊತೆಗೆ ಹೋಗಲ್ಲ, ಭ್ರಷ್ಟ ಕಾಂಗ್ರೆಸ್ ಜೊತೆಗೆ ಸೇರಲ್ಲ ಅಂತ ಆ ನಿಲುವಿಗೆ ಈಗಲೂ ಬದ್ಧ ಅಲ್ಲ. ಕುಮಾರಸ್ವಾಮಿ ಆ ನಿಲುವಿಗೆ ಬದ್ಧರಾಗಿದ್ದಾರ. ಅಲ್ಲ, ನಾನು ನನ್ನ ವೈಯಕ್ತಿಕ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿರೋದು ಈ ಪ್ರಾದೇಶಿಕ ಪಕ್ಷಗಳಿಂದ. BJP ಕಾಂಗ್ರೆಸ್ 2 ನ್ಯಾಷನಲ್ ಪಾರ್ಟಿ ಇದ್ರೆ ಸ್ಪರ್ಧೆ ಚೆನ್ನಾಗಿತ್ತು, ಇಲ್ಲ ಅದು ಇವ್ರು ಹೇಳ್ತಿರೋದು ತಪ್ಪು ಬಿಡಿ. ಇವರು ಕಾಂಗ್ರೆಸ್ ಅಂದ್ರೆ ಇವ್ರು ಕಾಂಗ್ರೆಸ್ನವ್ರು 1,76,000 ಕೋಟಿ ಲೂಟಿ ಮಾಡಿದ್ರು ಇವ್ರ ಜೊತೆ ಹೋಗ್ಬೇಕು ನಾವು. ಪ್ರಶ್ನೆ ಅದು ಆಗಲ್ಲ. ಹೇಳ್ತೀನಿ ಕೇಳಿ. ಈಗ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇದೆ ನಿಮ್ಗೆ ಹೇಳ್ಬೇಕು ಅಂದ್ರೆ. ಈಗ ಹೆಂಗಾಗಿದೆ ನೀವು ಹೇಳೋದು ಅಲಿಯನ್ಸೇ ಮಾಡೋದು ತಪ್ಪು ಅನ್ನೋ ಮಟ್ಟದಲ್ಲಿ ನೀವು ಕೇಳ್ತಾ ಇದ್ರೆ ಅಲ್ಲ. ನೀವು ಅತ್ಯಂತ ಹಿರಿಯ ನಾಯಕರು. ಈಗ ಮರಲಿಂಗೇಗೌಡ್ರೆ ಹೇಳಿ, ನೀವು ಅತ್ಯಂತ ಹಿರಿಯ ನಾಯಕರು. ಕುಮಾರಸ್ವಾಮಿ ರಾತ್ರೋರಾತ್ರಿ BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡು ದೇವೇಗೌಡರು ಏನ್ ಹೇಳಿದ್ರು, ನನ್ನ ಹೆಣದ ಮೇಲೆ ಇವರು ಸರ್ಕಾರ ಮಾಡಬೇಕು, ನನ್ನ ಆರೋಗ್ಯ ಕೆಟ್ಟೋಗಿದೆ ಅಂತ ದೇವೇಗೌಡರು ಹೇಳಿದ್ದು ಸುಳ್ಳ? ನಿಜ. ಈಗ ಮತ್ತೆ ಅದರಿಂದ 20 ತಿಂಗಳಲ್ಲಿ ನಾವು ಫೈಟ್ ಮಾಡಿದ್ದು BJP ಜೊತೆ ಅಲ್ಲ, ಇವ್ರ ಜೊತೆ. ಧರ್ಮಸಿಂಗ್ ಮುಖ್ಯಮಂತ್ರಿ ಅದನ್ನೇ ನಾವು ಹೇಳೋದೇನಂದ್ರೆ ಇವ್ರಿಗೂ ನೈತಿಕ ಹಕ್ಕಿಲ್ಲ ಮಾತಾಡಕ್ಕೆ. ಇವರು 20-22 ಪಕ್ಷನ ಸೇರಿಸ್ಕೊಂಡವ್ರು. ಹೇಳ್ತೀನಿ ನಿಮ್ಗೆ, ರಾಜೀವ್ ಗಾಂಧಿ ಕೊಂದವ್ರಿಗೆ ಅಂತ ಹೇಳ್ಬಿಟ್ಟು VP ಸಿಂಗ್ ತೆಗೆದ್ರು. ಇವತ್ತು DMK ಜೊತೆ ಒಂದಾದ್ರು. ನಿಮ್ಗೆ ಅವೆಲ್ಲ ಜ್ಞಾಪಕ ಇರಲ್ವಾ ನಿಮ್ಗೆ? ನೀವು ಬರೀ ಸಣ್ಣ ಪಾರ್ಟಿಗಳ ಬಯಕ್ ಬರ್ತೀರ. ಪಾರ್ಟಿ ಅವ್ರದ್ದು ರಾಜೀವ್ ಗಾಂಧಿ ಕೊಲೆ ಮಾಡಿದ್ರು. ಸಿಂಧು ರಾಜಕಾರಣ ಮಾತ್ರ ಅವ್ರದ್ದು. ಎಲ್ಲಿ ನಮಗೆ ಅನುಕೂಲ ಇದೆಯೋ ಅಲ್ಲಿ ಹೋಗ್ಬಿಡ್ತೀವಿ. ಈಗ ಇನ್ನೊಂದು ಹೇಳ್ತೀನಿ ಕೇಳಿ ನಿಮ್ಗೆ. ಜಗನ್ ತಗೊಂಡೋಗಿ ಇವತ್ತು ಜೈಲ್ಗೆ ಹಾಕವ್ರೆ, ನಾಳೆ ಬೆಳಗ್ಗೆ ಅವ್ರು ಕಾಲು ಹಿಡಿತಾರೆ.
ಇವತ್ತು ಈ ಡಿ ಕೆ ಶಿವಕುಮಾರ್ದೇ ತಗೊಳ್ಳಿ, ನೀನು ಕಳಂಕಿತ, ನಿನ್ಗೆ ಕೊಡಲ್ಲ ಅಂದ್ರು, ಅವ್ರ ಮನೆ ಬಾಗಿಲಿಗೆ ಹೋಗಿ ಇವರು ಮುಖ್ಯಮಂತ್ರಿ ಮಂಡಿ ಉಳಿದ್ರು. ನಾನು ಹೇಳೋದು ಇವ್ರಿಗೆ ಪಾಪ ಕಾಂಗ್ರೆಸ್ನವರು ಏನಾದರೂ ಈ ದೇಶದಲ್ಲಿ ಅನೈತಿಕತೆ ಬಿಜೆಪಿ ಅವ್ರು ಕಲ್ತಿದ್ರೆ, ಅನೈತಿಕತೆ JDS ಅವ್ರು ಕಲ್ತಿದ್ರೆ, ಹೇಳ್ತೀನಿ ಕೇಳಿ, ಅನೈತಿಕತೆ ಜಗನ್ ಕಲ್ತಿದ್ರೆ, ಅನೈತಿಕತೆ DMK ಕಲ್ತಿದ್ರೆ ಇವರಿಂದ. ಇದು ಮಾತ್ರ ದೇವೋಭವ. ಬರೀ ಎಲ್ಲ ಅನಿಷ್ಟಗಳು ಅವರು ಕಲಿತಂತ ಒಂದು ಪಾಠ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ. ಅವರು ಅವರಿಗೆ ಕೊಟ್ಟಂತ ನಾಯಕತ್ವದ್ದಾಗಲಿ ಇನ್ನೊಂದಾಗಲಿ ಪ್ರತಿಯೊಂದು ಕೂಡ ಫ್ರಮ್ ಕಾಂಗ್ರೆಸ್. ದೇವೇಗೌಡ ಒರಿಜಿನಲ್ ಈಸ್ ಎ ಕಾಂಗ್ರೆಸ್ ಮ್ಯಾನ್. ನೋ, he is not a Congress. ಯಾರು ಹೇಳಿದ್ದು? ನಾನು ಸಾಕ್ಷಿ. ಇಲ್ಲ ನಾನು ನೋಡಿದ್ದೀನಿ. ಸಂಸ್ಥಾ ಕಾಂಗ್ರೆಸ್ ಇಲ್ಲ ಸಂಸ್ಥಾ ಕಾಂಗ್ರೆಸ್ಗೂ ಕಾಂಗ್ರೆಸ್ ಅಂತಲ್ಲ, ಸಂಸ್ಥಾ ಕಾಂಗ್ರೆಸ್ ಬೇರೆ, ಕಾಂಗ್ರೆಸ್ ಬೇರೆ. ಅದೇ ಬೇರೆ. ಹೌದು, ಕಾಂಗ್ರೆಸ್ ಮೊದಲು ಅವಿಭಜಿತ ಕಾಂಗ್ರೆಸ್ ಆಗಿತ್ತು. ಸ್ವತಂತ್ರ ಪೂರ್ವದಲ್ಲಿದ್ದಂತಹ ಇಂದಿರಾ ಗಾಂಧಿ ಕಾಲದಲ್ಲಿ ಸಂಸ್ಥಾ ಕಾಂಗ್ರೆಸ್ ಒಡೆದಾಗ ಕಾಂಗ್ರೆಸ್ ಅಲ್ಲ, ಇಂದಿರಾ ಗಾಂಧಿ ಅವ್ರದೇ ಕಾಂಗ್ರೆಸ್. ಆಕ್ಚುಲಿ ನಿಮ್ಗೆ ಹೇಳ್ತೀನಿ ಕೇಳಿ, ಸಂಸ್ಥಾ ಕಾಂಗ್ರೆಸ್ ಅಂತ ಒಪ್ಕೊಳ್ಳಿಲ್ಲ, ಇಂದಿರಾ ಗಾಂಧೀಜಿ ಅವ್ರದೇ ಕಾಂಗ್ರೆಸ್. ಆದ್ರಿಂದ ನೀವು ಅದನ್ನ ಹಂಗಿಟ್ಕೊಳ್ಳಿ. ನೀವು ನಿಮ್ಗೆ ಇಷ್ಟ ಬಂದಾಗ ಸಂಸ್ಥಾ ಕಾಂಗ್ರೆಸ್ ಕಾಂಗ್ರೆಸ್ ಯಾರ್ದು? ಆವಾಗ ಇವರು ಇರಲಿಲ್ಲ. ಒಂದು ಪ್ರಶ್ನೆ, ಈಗ ಯೋಗೀಶ್ವರ್ ಪಕ್ಷದಿಂದ ಹೊರಗೆ ಹೋಗಿ ಇಂಡಿಪೆಂಡೆಂಟ್ ಆಗಿ ನಿಂತರು. ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಮನೆ ಬಾಗಿಲಿಗೆ ಹೋಗಿದ್ದಾರೆ ಬೆಂಬಲ ಕೊಡಿ ಅಂತೇಳಿ. ಅಂದರೆ ಡಿ ಕೆ ಶಿವಕುಮಾರ್ ಒಂದು ಮಾನಸಿಕ ಒತ್ತಡ ತಂದಿದ್ದಾರೆ ಹೈಕಮಾಂಡ್ ಮತ್ತು CM ಪರಮೇಶ್ವರು. ನೀವು ಇದು ಸ್ಥಾನ ಗೆಲ್ಲಿಸಿ ನಮ್ಮ ಮರ್ಯಾದೆ ಉಳಿಸಿ, ನಮ್ಮ ಮರ್ಯಾದೆ ಮೂರ ಬಟ್ಟೆ ಆಗುತ್ತೆ. ಒಂದು ನೀವು ಮಂತ್ರಿ ಆಗ್ಬೇಕಾದ್ರೆ ನಿಮ್ ತಮ್ಮನ್ ಗೆಲ್ಸಿ, ಯಾರ ಮನೆಗಾದ್ರೂ ಹೋಗ್ರಿ, ಸಮಸ್ಯೆ ಇಲ್ಲ. ಹಸಿ ಸುಳ್ಳು. ಮಂತ್ರಿ ಮಾಡ್ಬೇಕು ಅಂತಂದ್ರೆ ಗೆಲ್ಲಿಸಿ ಅಂತ ಹೇಳುವಂತ ನಿಬಂಧನೆ ಯಾರು ಇಲ್ಲ. ಕಾಂಗ್ರೆಸ್ ಗೆದ್ರು ನಡೆಯುತ್ತೆ, ಸೋತು ನಡೆಯುತ್ತೆ. ಕಾಂಗ್ರೆಸ್ ಅಲ್ಲಿ ಯಾವುದು ಗೆದ್ರು ನಡೆಯುತ್ತೆ, ಸೋತು ನಡೆಯುತ್ತೆ. ಅಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತನ ಕರ್ತವ್ಯ, ಪ್ರತಿಯೊಬ್ಬ ಕಾರ್ಯಕರ್ತನ ಉದ್ದೇಶ ಕಾಂಗ್ರೆಸ್ ಕಾರ್ಯಕರ್ತ ನಾವು ಗೆಲ್ಲಿಸಬೇಕು. ಡಿ ಕೆ ಶಿವಕುಮಾರ್ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ಪಕ್ಷದ್ದು. ಅವ್ರ ಹಿಂದಿಂದಲೂ ಕೂಡ ಅವರು ಕಾಂಗ್ರೆಸ್ ಪಕ್ಷದ ಅವರೇ ಕೇಳಿ ಕ್ವಶನ್ ಸುಮ್ಮನೆ ಕೇಳಿ. ಈಗ ಡಿ ಕೆ ಶಿವಕುಮಾರ್ ಯಾರು? ಡಿ ಕೆ ಶಿವಕುಮಾರ್ ಮಂತ್ರಿ ಆಗ್ಬೇಕಾಗಿಲ್ಲ ಕಾಂಗ್ರೆಸ್ ಅಂತ ಹೇಳಿದ. ಆಮೇಲೆ ಹೇಳಿ ನಿಷ್ಠಾವಂತ ಕಾಂಗ್ರೆಸ್ಸಿಗ. ಆ ನಿಷ್ಠಾವಂತ ಕಾಂಗ್ರೆಸ್ ಕಳಂಕಿತ ಅಂತ ಹೇಳಿ HS ದೊರೆಸ್ವಾಮಿ ಅವರು ಹೇಳಿದ್ರು, ಅವರು ಹೇಳಿದ್ರು, ಆಚೆ ಇಟ್ಬಿಟ್ರಿ. ನೀವು ಹೇಳ್ತೀನಿ ತಮಗೆ, ನಾನು ಹೇಳ್ತೇನೆ ತಪ್ಪು ಮಾಡಿದ್ದಾರೆ ಹೊರಗೆ ಇಟ್ಟು ಅಂತ. ಅಯ್ಯೋ ಮತ್ತೆ ಬಿಡಿ, ತಪ್ಪು ಮಾಡೋರು ಅಂತ ಹೇಳಿದ್ಮೇಲೆ ನಿಮ್ಗೆ ಒಂದು ಗ್ಯಾರಂಟಿ ಇದೆ, ಹಾಸನಪ್ಪನವರೇ, ಡಿ ಕೆ ಶಿವಕುಮಾರ್ ಮಂತ್ರಿ ಆಗ್ತಾರೆ. ಆಗ್ಬೋದು. ಅದು ಗೆದ್ರೆ ಅಲ್ಲ, ಈಗಲೇ ಒಂದು ವೇಳೆ ನೀತಿ ಸಂಹಿತೆ ಅಡ್ಡ ಬರದೆ ಹೋದ್ರೆ ಈಗಲೇ ಗೆಲ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಆಗಿದೆ. ಯಾಕೆ ಅಂತ ಹೇಳಿದರೆ, ನಾವು ವಿಧಾನಸಭೆಯ ಒಳಗೆ ಗೆದ್ದು ಏನೋ ಬಹಳ ದೊಡ್ಡ ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರ ಮರ್ಯಾದೆ ಉಳಿಸ್ಕೊಳ್ಬೇಕಾದಂತಹ ಇದು ಒಂದು ಪ್ರತಿಷ್ಠೆಯ ಕಣ ಆಗಿದೆ. ಈಗ ಗೆಲ್ಲಬೇಕು, ಆದ್ದರಿಂದ ಅವರು ಎಲ್ಲ ತಂತ್ರಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಈಗ ಅವ್ರಿಗೇನಾಗಿದೆ, JDSನವರಿಗೆ 2 ಸ್ಥಾನಗಳು ಅವರ ನಮ್ಮ ಸ್ಥಾನ ಅತ್ಯಂತ ಪ್ರಬಲವಾಗಿರ್ತಕ್ಕ ಹೋಲ್ಡ್ ಇರ್ತಕ್ಕಂಥ ಸ್ಥಾನಗಳು. ಹಾಗಾಗಿ ನಮ್ಮ ಆಸಕ್ತಿ ಹಂಗಲ್ಲ, ಖಂಡಿತವಾಗ್ಲೂ ನಮಗೆ ಇಲ್ಲಿ ಆ ಕ್ಷೇತ್ರಗಳಲ್ಲಿ ನಾವು ಕನಕಪುರದ ಅಂದ್ರೆ ಯಾವತ್ತೂ ನಾವಿಲ್ಲ. ಅದೇನಾಗಿದೆ, ಕನಕಪುರ ಕ್ಷೇತ್ರದಲ್ಲಿ ಅಂದ್ರೆ ವಿಭಜನೆಗೆ ಮುಂಚೆ ನಾವು ಅಲ್ಲಿ ಈಗ ಅದಿಲ್ದಲೇ ಇದ್ದಂತ ಸಂದರ್ಭದಲ್ಲಿ ನಮ್ಮ ಹೋಲ್ಡ್ ನಾವೇನು ದೊಡ್ಡ ಸಾಧನೆಯನ್ನ 2 ಕ್ಷೇತ್ರಗಳಲ್ಲಿ ಮಾಡಿದ್ದೀವಿ. 2,60,000 ಓಟು ನಿಮಗೆ ಮೊನ್ನೆ ಚುನಾವಣೆಯಲ್ಲಿ ಬಂದಿದೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ಇವತ್ತು ತಗೋತೀವಿ ನಾವು ಆ ಓಟಿಂದ ಹಿಂದಕ್ಕೆ ಹೋಗ್ತೀವಿ ಅಂತಲ್ಲ, ಇನ್ನೂ ಇಂಪ್ರೂವ್ ಆಗುತ್ತೆ ನಮ್ದು ಓಟು ಅಂತ ನಾನು ಹೇಳ್ತಾ ಇರೋದು. ಆದ್ರೆ ನಾವು ಅಲ್ಲಿ ಗೆದ್ದು ಯಾವುದೇ ಸಾಧನೆಯನ್ನ ಮಾಡಿದೀವಿ ಅಂತ ಹೇಳ್ತಾ ಇಲ್ಲ. ಬೇರೆ ಕ್ಷೇತ್ರಗಳಿಗೆ ಹೋಲಿಸ್ಕೊಂಡಾಗ ಆ 2 ಭಾಗಗಳು ನಮಗೆ ವೀಕ್ ಆಗಿದೆ. ಆದ್ರೆ ಅಲ್ಲಿ ನಿಮ್ಮ ಸ್ಪರ್ಧೆಯಿಂದ ಯಾರಿಗಾದ್ರೂ ಲಾಭ ಆಗುತ್ತೆ ಅನ್ನುವಂತ ಸಾಧ್ಯತೆ ಇದೆ ಅಂತ ನೀವು ಸ್ಪರ್ಧೆ ಮಾಡಿದ್ ನೋಡಿದ್ರೆ, ಆ ಕ್ಯಾಂಡಿಡೇಟ್ಗಳು ನೋಡಿದ್ರೆ, ನೀವು ಟೋಕನ್ ಕಾಂಟೆಸ್ಟ್ ಮಾಡ್ತಾ ಇದ್ರಿ, ನೀವು ಸ್ಪರ್ಧೆ ಕೊಡಬೇಕು, ನಾವಿಬ್ರು ಒಂದಾದ್ರೆ ಕಾಂಗ್ರೆಸ್ ಸೋಲ್ತದೆ, ಒಂದಾಗೋಣ. ನಾಳೆ ತನಕ ನಮ್ಮ ನಾಮಿನೇಷನ್ ಹಾಕುವ ತನಕ ಇದನ್ನ ಯಾವುದನ್ನು ಚರ್ಚೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಆದರೆ ಖಂಡಿತವಾಗಲೂ ನಮ್ಮ ಪಕ್ಷ ಈ ಚುನಾವಣೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಮತ್ತು ಅನಿವಾರ್ಯವಾದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಹೊಂದಾಣಿಕೆಗೂ ಆಪ್ಷನ್ ಇರ್ತದೆ. ಈಗ ಬಿಜೆಪಿ ಬಿಟ್ಬಿಡಿ, ನೀವು ಹೇಳ್ತಾ ಇದ್ರೆ ನಾವೇನು ಮದುವೆನೂ ಆಗ್ತಾ ಇಲ್ಲ, ಹೂಡಿಕೆನೂ ಆಗ್ತಾ ಇಲ್ಲ, ಯಾವುದೇ ಇಲ್ಲ. ಆದ್ರೆ ಯಡಿಯೂರಪ್ಪನವರು KJP, BSR ಕಾಂಗ್ರೆಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋ ಏನು ವಿಶ್ವಾಸ ಇದೆ ಅಂತ? ಬಟ್ ಅದ್ರ ಬಗ್ಗೆ ಇನ್ನು ಯಾವುದೇ ಒಂದು ಚಿಂತನೆಯನ್ನ ಪಕ್ಷದ ಬೆಂಬಲ ಕೊಡ್ತೀವಿ ಅಂತಂದ್ರೆ, ಅಥವಾ ಬೆಂಬಲ ಕೇಳಕ್ಕೆ ಇಲ್ಲ ರಾಜಕೀಯವಾಗಿ ಕೇಳ್ತೀರಾ? ಈಗ 1 ನಿಮಿಷ, ಕಾಂಗ್ರೆಸ್ನವರೇನೇ ಬೆಂಬಲ ಕೊಡ್ತೀವಿ ಬಿಡಿ ಅಂತ ಹೇಳಿದ್ರೆ ನಾವೇನು ಬೇಡ ಅನ್ನಲ್ಲ.
ಅಲ್ಲ ಅವ್ರು ಕೊಡಲ್ಲ ಬಿಡಿ. ನೀವು ಒಳಕತೆ ನೀವು ಏನೋ ಹುಳಿ ದ್ರಾಕ್ಷಿ ಮೇಲೆ ಆಸೆ ನಿಮ್ದು. ನೀವು ಯಾಕೆ ನಮ್ಮನ್ನ ನಿಮ್ಮದೇ ಇರೋ ದ್ರಾಕ್ಷಿ. ಈಗ ನಾವು ಹೇಳಿದ ನೀವು ಒಪ್ಕೊಳ್ಳಲ್ಲ. ಅಲ್ಲ ಒಂದ್ ನಿಮಿಷ ಹೇಳ್ತೇನೆ. ಈಗ ಏನಾಗಿದೆ ನಿಮಗೆ ವಾಸ್ತುಸ್ಥಿತಿ ಈ ಪಾರ್ಲಿಮೆಂಟರಿ ಇಲ್ಲ ಪ್ರತಿಸ್ಪಂದಿಸೋದು ಅದೇ ರೀತಿಯಲ್ಲಿ ಅವರೇ ನಮಗೆ ಬೆಂಬಲ ಕೊಡ್ತೀವಿ ಅಂತ ವಾಲಂಟಿಯರ್ ಬಂದ್ರೆ ನಾವು ಏನಂತ ತಿರಸ್ಕಾರ ಮಾಡೋದು. ಇವ್ರು ತಿರಸ್ಕಾರ ಮಾಡಲ್ಲ, ಅದು ಇವ್ರ ಸೀಟ್ ಅಲ್ವಲ್ಲ, ನಿಮ್ ಸೀಟ್ ಅಲ್ಲ ಒಂದ್ ನಿಮಿಷ. ಈಗ ಇನ್ನೊಂದು ಹೇಳ ಕೇಳ್ತೀನಿ. ಯಡಿಯೂರಪ್ಪನವರು ಕ್ಯಾಂಡಿಡೇಟ್ ಅಂತೂ ಆಗ್ತಾ ಇಲ್ಲ. ರಾಜಕೀಯವಾಗಿ ಅವರು ಅಲ್ಲಿ ವೋಟರ್ಸ್ ಇದಾರೋ ಅವ್ರು ಬೇಸಿದೆಯೋ ನನ್ನ ಪ್ರಶ್ನೆ ಅದಲ್ಲ. ಒಂದು ರಾಜಕೀಯವಾಗಿ ನಿಲುವನ್ನು ಸ್ಪಷ್ಟಪಡಿಸೋದಾದ್ರೆ JDS-ನವರು ಯಡಿಯೂರಪ್ಪ ಪಕ್ಷದ ಬೆಂಬಲ ತಗೊಳಕ್ ರೆಡಿ ಇದ್ದೀರಾ ಮನಸ್ಸಿಗೆ? ಈಗಲೂ ಗುಯ್ಗುಡ್ತಾ ಇದೆ ದೇವೇಗೌಡರ ಸಾರಿ ನಮ್ಮ ಯಡಿಯೂರಪ್ಪ ಭಾಷಣ, ಅಪ್ಪ ಕಳ್ಳ ಮಗ ಸುಳ್ಳ. ಅಲ್ಲ ಮುಗಿದ ಹಿಂದಿನ ಪುಟ ಹೊಸ ಪುಟ ಅಲ್ವ ಈಗ? ಹೊಸ ಪುಟ ರಾಜಕಾರಣದಲ್ಲಿ ಯಾರು ಕಳ್ಳ ಮಗ ಸುಳ್ಳ ಅಂದ್ರೆ ಕಾಂಗ್ರೆಸ್ಗೆ ನಾವು ಈನಾಮಾನ ತೆಗೆದಿದ್ದೀವಿ, ನಿಮ್ ಜೊತೆಲೆ ಧರ್ಮಸಿಂಗ್ ಮಾಡಿದ್ದೀವಿ, ಬಿಟ್ಬಿಡಿ ಅದನ್ನ ಹೇಳಕ್ ಹೋದ್ರೆ ನೋಡು ಪುನಃ ನೀವು ನಮ್ಮ ಕೈಲಿ ಯಾಕೆ ಬಯಸ್ಕೊತೀರಿ? ನೀವು ಕೆಣಕಿ ಬಯಸ್ಕೊತಿರಲ್ಲ. ಈಗ ಒಂದ್ ನಿಮಿಷ ಏನಂದ್ರೆ ಉಗಾರ್ಜಿ, ಈಗ ತಮ್ಗೆ ಹೇಳ್ಬಿಡ್ತೇನೆ, ಇವ್ರದ್ದು ಒಂದು ಆ 8 ಸೀಟ್ಗಳಲ್ಲಿ 1 ಸೀಟ್ ಸಮಾಜವಾದಿ ಪಾರ್ಟಿ ಗೆದ್ದಿದೆ, 1 ಸೀಟ್ ಇವ್ರದ್ದು ಗೆದ್ದಿದೆ, 3 ನಾವು ಗೆದ್ದಿದ್ದೇವೆ, 3 ಇವ್ರು ಗೆದ್ದಿದ್ದಾರೆ. ಆದ್ರಿಂದ ಸಮ ಇದ್ದೀವಿ, ಅಲ್ಲ ಯಾವ್ದ್ರಲ್ಲಿ ಲೀಡ್ ಇಟ್ಕೊಳ್ಳಿ. ಅದು ಏನಾಗ್ತದೆ ಅಂದ್ರೆ ಅವರು 1 ಸೀಟ್ ಗೆದ್ದಿದ್ದೀವಿ ಹಿಂಗೆ ಹಾಕೋದು ಅನ್ನೋ ಮಟ್ಟದಲ್ಲಿ ಅವರಿದ್ದಾರೆ. ಇವ್ರೇನಾಗ್ತದೆ ಸರ್ಕಾರ ಬಂದಿದೆ, ನಾವು ಇನ್ನು ಹೈಕಮಾಂಡ್ಗೆ ಏನಪ್ಪ ಅವ್ರಿಗೆ ಈಗಾಗಲೇ ಏನಾಗಿದೆ, ಇವ್ರು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಸಮನ್ವಯ ಸಮಿತಿನೋ ಅದೆಂತೆಂಥ ಸಮಿತಿಗಳನ್ನ ಮಾಡಿ ಕಡಿವಾಣ ಹಾಕಿ ಇಟ್ಕೊಂಡ್ಬಿಟ್ಟವ್ರೆ. ಗೆಲ್ಲದೆ ಹೋದ್ರೆ ಪಾಪ ಸಿದ್ದರಾಮಯ್ಯವ್ರಿಗೂ ತೊಂದರೆ, ನಿಮ್ಗೆ ಹೇಳ್ಬಿಡ್ತೀನಿ ಅಂತ ಹೇಳಿದ್ರೆ ಸೋದ್ರೆ ನಮಗೂ ತೊಂದರೆ. ಯಾಕೆ ನಮ್ಮ ಬೇಸು, ನಮ್ಮ ಸೀಟು ನಮಗೂ ಇದು. ಹೋಗಿದ್ದೀರಿ ಸ್ವಾಮಿ ಈ ಚುನಾವಣೆಯಲ್ಲಿ 2013 ಆದಂತಹ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸೋತ್ ಹೋಗಿದ್ದಾರೆ. ನಾವು ಲೀಡ್ ಇದ್ದೀವಿ ಅಂತ ಏನ್ ಲೀಡ್ ಕಟ್ಕೊಂಡು ಹೇಳ್ತೀವಿ? ಚುನಾವಣೆಯಲ್ಲಿ ಇಲ್ಲ, 1 ನಿಮಿಷ ನಿಮ್ಗೆ ಹೇಳ್ತೀನಿ. ನಮಗೆ ಬಂದಿರತಕ್ಕಂಥ 40 ಸೀಟ್ಗಳಲ್ಲಿ ಹುಗಾರ್ಜಿ 34 ಸೀಟು ಓಲ್ಡ್ ಮೈಸೂರಿನಲ್ಲಿ ಬಂದಿರತಕ್ಕಂಥದ್ದು. ನಾವು 40 ಸೀಟ್ ಗೆದ್ದಿದ್ದೀವಿ. ಅದನ್ನಲ್ಲ ನಿಮ್ಗೆ ಹೇಳೋದು, ಒಂದು ಇದು ಕೊಡೋದು. 40 ಸೀಟ್ನಲ್ಲಿ 34 ಸೀಟ್ ನಾವು ಇಲ್ಲಿ ಗೆದ್ದಿದ್ದೀವಿ. ಬರೀ 6 ಸೀಟು ಹೈದರಾಬಾದ್ ಕರ್ನಾಟಕ ಮತ್ತು ನಾವು ಈ ನಮ್ಮ ಇದು ಬಾಂಬೆ ಕರ್ನಾಟಕದಲ್ಲಿ ಗೆದ್ದಿದ್ದೀವಿ. ನಮ್ಮ ಬೇಸ್ ಇದೆ ಇಲ್ಲಿ. ಆದ್ದರಿಂದ ನಾನು ಹೇಳೋದೇನಂತ ಹೇಳಿದ್ರೆ, ಇವ್ರು ಏನೆಲ್ಲ ತಿಪ್ಪರ್ಲಾಗ ಹಾಕಿದ್ರು ಇವರು ಯೋಗೇಶ್ವರ ಹತ್ರ ಹೋಗಿ ಕಾಲಿಗೆ ಬೀಳಲಿ, ಇದು BJP ಹತ್ರ ಕಾಲಿಗೆ ಬೀಳಲಿ, ಇನ್ನೂ ಮುಂದಕ್ಕೆ ಹೋದ್ರೆ ನೀವು ಯಾರ ಮನೆಗೆ ಹೋಗೋದಿಲ್ಲ. ನಾವು ಹೋಯ್ತೀವಿ ಅಂತಂತಲ್ಲ, ನಾವು ಹೋಯ್ತಾ ಇಲ್ಲ. ಈಗ ಯಡಿಯೂರಪ್ಪನವ್ರು ಕೊಡ್ತಾರೆ ಏನು ಮಾಡ್ತೀರಿ ಅಂತ ನೀವು ಒಂದು ಕ್ವಶನ್ ಕೇಳಿದ್ರಿ. ನಾವು ಯಾರಾದ್ರೂ ಸಹಾಯ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಬೇಡ ಅನ್ನಲ್ಲ, ಕೇಳಕ್ ಹೋಗೋದಿಲ್ಲ. ಯಾರನ್ನ ಕೇಳಕ್ ಹೋಗ್ತಾ ಇಲ್ಲ. ನೀವು ಹಸನಪ್ಪನವರೇ, ಯಡಿಯೂರಪ್ಪನವರು BSR ಕಾಂಗ್ರೆಸ್ ಬೆಂಬಲ ಕೇಳಲ್ಲ. ಇತಿಹಾಸದಲ್ಲಿಯೇ ಕರ್ನಾಟಕದಲ್ಲಿ ನಾವು ಯಾವುದೇ ಪಕ್ಷದಲ್ಲಿ ಯಾವತ್ತೂ ಒಂದು ಒಡಂಬಡಿಕೆ ಮಾಡ್ಕೊಂಡಿಲ್ಲ, ಒಂದು ಕೂಡಾವಳಿ ಮಾಡ್ಕೊಂಡಿಲ್ಲ, ಯಾವುದೇ ರೀತಿಯ ಸಂಬಂಧವನ್ನು ಇಟ್ಕೊಂಡಿಲ್ಲ. ಸಂಬಂಧ ಇಲ್ಲ. ಕೊಟ್ರೆ ಬೆಂಬಲ ಕೊಟ್ಟ ತಗೊಳ್ತೀರಿ. ಯಾರು ಬೆಂಬಲ ಕೊಟ್ಟರೆ ಯಾರು ಬೇಡ, ಯಾರು ಕೊಡೋರು ಯಾರು? ಈಗ ಅಲ್ಲ ರವೀಶ್ ಕೊನೆಯದಾಗಿ, ಈಗ ಯಡಿಯೂರಪ್ಪನವ್ರು ನಿಮ್ಮ ಪಕ್ಷದ ಹೊರಗೆ ಹೋದ್ರು, ನಿಮ್ಮಲ್ಲಿ 1 ಜನ ಅವ್ರು ವಾಪಸ್ ಬರಬೇಕು, ಅವ್ರು ಬರದೇ ಹೋದ್ರೆ ನಮ್ಮ ಜೀವನ ಇಲ್ಲ, ಭವಿಷ್ಯನೇ ಇಲ್ಲ ಅಂತೇಳಿ ಹಗಲು ರಾತ್ರಿ ಕನ್ವರ್ಸ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಆದರೂ ಯಡಿಯೂರಪ್ಪನವ್ರು ನಿಮ್ಮ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರ ಅಂತ? ಅಲ್ಲ, ಅದು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆದ್ದರಿಂದ ಯಾರೋ 2 ಜನ ಹೇಳಿರ್ತಕ್ಕಂಥದ್ದು ಅವ್ರ ಮನಸ್ಸಿನ ಭಾವನೆಗಳನ್ನು ಹೇಳಿರ್ತಾರೆ. ಆದರೆ ಎಲ್ಲವನ್ನ ಕೂತ್ಕೊಂಡು ಅವ್ರು, ಯಾಕಂದರೆ ನಮ್ಮ ಪಕ್ಷದಲ್ಲೇ ಇದ್ದಂಥವ್ರು, ನಮ್ಮ ಪಕ್ಷದಲ್ಲಿ ನಾಯಕರಾಗಿದ್ದಂಥವ್ರು, ಅದನ್ನು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸೂಕ್ತ ಸಮಯದಲ್ಲಿ ಅದ್ರ ಬಗ್ಗೆ ನಿರ್ಧಾರ. ಈ ಚುನಾವಣೆಗೆ ಬಂದರೂ ಅಲ್ಲಿ ಅದ್ರ ಬಗ್ಗೆ ಇಲ್ಲಿವರೆಗೆ ಯಾವುದೇ ವಿಚಾರ ಪ್ರಸ್ತಾಪ ಆಗಿಲ್ಲ. ಅದನ್ನ ನಮ್ಮ ಹೈಕಮಾಂಡ್ ಖಂಡಿತ. ರವಿ ಸುಬ್ರಹ್ಮಣ್ಯ ಮತ್ತೆ ಹಸನಪ್ಪನವರೇ ಹಾಗೆ ಬರ್ಲಿಂಗೇಗೌಡ್ರೆ, ಚುನಾವಣಾ ಅಖಾಡದಲ್ಲಿ ಈಗಾಗಲೇ ಬಿಸಿ ಏರ್ತಾ ಇದೆ. ಒಂದು ರೀತಿ ಜಂಗಿ ಕುಸ್ತಿಗೆ 2 ಕ್ಷೇತ್ರ ರೆಡಿ ಆಗ್ತದೆ. ಬಹುತೇಕ ಲೋಕಸಭಾ ಚುನಾವಣಾ ಫೈನಲ್ ಇದೆ, ಅದು ಸೆಮಿಫೈನಲ್ ಇಷ್ಟೊಂದು ಹಂಗೆ ಇರ್ತಾ ಇದೆ. ತಾವು ಮಹತ್ವ ಚರ್ಚೆಯಲ್ಲಿ ತಾವು ಭಾಗಿಯಾಗಿದ್ದು ತಮಗೆಲ್ಲರೂ ಕೂಡ ಧನ್ಯವಾದ. ಸೊ ಇದು ಇವತ್ತಿನ ಈ ಮುಂದಿನ ಹಂತದಲ್ಲಿ ನಾನು ಉತ್ತರ ಪ್ರದೇಶದ IAS ಅಧಿಕಾರಿ ದುರ್ಗಾ ಶಕ್ತಿಯ ಒಂದು ಸಸ್ಪೆಂಡ್ ವಿಚಾರ ಈಗಾಗಲೇ ಅಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ಮಧ್ಯೆ ದೊಡ್ಡ ಸಂಘರ್ಷ ನಡೆದಿದೆ. ಜೊತೆಗೇ ಪ್ರಮುಖವಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬರ್ತಾ ಇದೆ. ಈ ವಿಚಾರದ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಬ್ರೇಕ್.